ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾಧ್ಯಾದಿವರದೇಶವರಪ್ರದಂ. ಶ್ರೀಮದ್ವಾದಶ ಸ್ತೋತ್ರ ಷಷ್ಠ ಸ್ತೋತ್ರದಲ್ಲಿ ಪ್ರಥಮ ಸ್ತೋತ್ರ, ಪ್ರಥಮ ಶ್ಲೋಕ. ಮತ್ಸ್ಯಕರೂಪಲಯೋದ ವಿಹಾರಿನ್ ವೇದ ವಿನೇತ್ರ ಚತುರ್ಮುಖ ವಂದ್ಯ ಕೂರ್ಮಸ್ವರೂಪಕ ಮಂದರಧಾರಿನ್ ಲೋಕವಿಧಾರಕ ದೇವವರೆಣ್ಯ. ಎಲ್ಲ ಸಂಬೋಧನ ಪ್ರಥಮದಲ್ಲಿ ಇದೆ. ಇಲ್ಲಿ ದಶಾವತಾರ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ ಈ ಅಧ್ಯಾಯದಲ್ಲಿ. ಹಿಂದೆ ಕೇಶವಾದಿ ದ್ವಾದಶ ಮೂರ್ತಿಯ ಸ್ತೋತ್ರ ಮಾಡಿದ್ರು, ಇಲ್ಲಿ ದಶಾವತಾರ ಸ್ತೋತ್ರ. ಆರಂಭದಲ್ಲಿ ಮತ್ಸ್ಯ ಮತ್ತು ಕೂರ್ಮ ಅಂತ ಎರಡು ರೂಪದ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಪಾಠಭೇದವೂ ಇದೆ. ಕೆಲವು ಪಾಠದ ಪ್ರಕಾರ ದೇವಕಿ ನಂದನ ನಂದಕುಮಾರ ಅಂತ ಶುರುವಾಗುತ್ತದೆ ಪಾಠ. ಇನ್ನು ಕೆಲವುದು ಮತ್ಸ್ಯಕ ರೂಪ, ಮತ್ಸ್ಯಾವತಾರ ಮೊದಲು ಗಣನೆ ಮಾಡುವ ಪದ್ಧತಿ ಇದೆ. ಅದರಿಂದ ಮತ್ಸ್ಯಕ ರೂಪ ಅಂತ ಮೊದಲು ಮಾಡೋದು ಇದೆ. ಅಥ ಅಂಗೀಕೃತ ಮತ್ಸ್ಯಾವತಾರಂ ನಾರಾಯಣಂ ತತ್ತದ್ ಅವತಾರ ಕರ್ಮ ಕಥನ ಪೂರ್ವಕಂ ಸ್ತೌತಿ ಮತ್ಸ್ಯ ಇತ್ಯಾದಿನ ತತ್ರ ಆದೌ ಮತ್ಸ್ಯಾವತಾರಂ ಸ್ತೌತಿ. ಇಲ್ಲಿ ಮತ್ಸ್ಯಾವತಾರವನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಲಯೋದ ವಿಹಾರಿನ್ ಹಾಗೆ ಅಂತ, ಲಯೋದ ಲಯಸ್ಯ ಉದಂ ಉದಕಂ ಹಾಗೆ ಅಂತ, ಪ್ರಳಯ ಕಾಲದ ನೀರು, ಅಲ್ಲಿ ವಿಹಾರ ಮಾಡತಕ್ಕವನೇ ಅಂತ ಅರ್ಥ. ಮೀನಿರೋದು ನೀರಲ್ಲಿ, ಪರಮಾತ್ಮ ಲಯೋದಕದಲ್ಲಿ ವಿಹಾರ ಮಾಡುವವನು ಸಂಬೋಧನ ಪ್ರಥಮದಲ್ಲಿ ಇದೆ. ಹೇ ಲಯೋದ ವಿಹಾರಿನ್ ಹಾಗೆಂತ. ಅದೇ ತರ ಚಾಕ್ಷುಷ ಮನ್ವಂತರ ಪ್ರಳಯ ಸಮುದ್ರದಲ್ಲೂ ಕೂಡ ವಿಹಾರ ಮಾಡುವವನೇ ಅಂತ ಇನ್ನೊಂದು ಅರ್ಥವೂ ಇದೆ. ಇನ್ನು ವೇದ ವಿನೇತ್ರ, ವೇದಾನ್ ವಿಶೇಷೇನ ನಯತಿ ಪ್ರವರ್ತಯತಿ. ಅದರಿಂದ ದೇವರಿಗೆ ವೇದವಿನೇತ್ರ ಅಂತ ಹೆಸರು. ತಸ್ಯ ಸಂಬುದ್ಧಿ ವೇದವಿನೇತ್ರ ಅಂದ್ರೆ ಅವಿಚ್ಛೇದೇನ ಸಕಲ ವೇದ ಪ್ರವರ್ತಕ ಅಂತ ಅರ್ಥ. ಎಲ್ಲಾ ವೇದಗಳನ್ನು ಕೂಡ ತಾನು ಚೆನ್ನಾಗಿ ತಲೆಯಲ್ಲಿ ಇಟ್ಟುಕೊಂಡಿದ್ದಾನೆ ಪರಮಾತ್ಮ. ಅದನ್ನ ಪ್ರತಿಯೊಂದು ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ ಮೇಲೂ ಆ ಬ್ರಹ್ಮದೇವರಿಗೆ ವಿಶೇಷವಾಗಿ ಅದನ್ನು ಉಪದೇಶ ಮಾಡಿ, ಆ ಬ್ರಹ್ಮದೇವರಿಂದ ಅನೇಕ ದೇವತೆಗಳಿಗೆ, ಋಷಿಗಳಿಗೆ ಅದನ್ನೆಲ್ಲ ಉಪದೇಶ ಮಾಡಿ, ವೇದಶಾಸ್ತ್ರ ಚೆನ್ನಾಗಿ ಇರುವಂತೆ, ಪರಂಪರೆಯಿಂದ ಬರುವಂತೆ ಮಾಡಿ ಅದನ್ನ ರಕ್ಷಣೆ ಮಾಡತಕ್ಕವಾ ಅಂತ ಅರ್ಥ. ವೇದ ವಿನೇತ್ರ ಹಾಗೆ ಅಂತ. ಇನ್ನು ಚತುರ್ಮುಖ ವಂದ್ಯ ಹಾಗೆ ಅಂದ್ರೆ ಬ್ರಹ್ಮದೇವರಿಂದ ನಮಸ್ಕರಿಸಲ್ಪಟ್ಟವನೇ ಹಾಗೆ ಅಂತ. ಮತ್ಸ್ಯಕ ರೂಪ, ಮತ್ಸ್ಯಾವತಾರ, ಅದು ಎಂತ ರೂಪ? ಅದು ಕರೂಪ ಅಂತ ಹೇಳ್ತಾರೆ. ಕ ಅಂದ್ರೆ ಸುಖ. ಪರಮಾತ್ಮ ಮತ್ಸ್ಯರೂಪನಲ್ಲಿ ಇದ್ರೂ ಕೂಡ ಅದು ಸುಖಾತ್ಮಕ, ಜ್ಞಾನಾನಂದಮಯವಾದ ಶರೀರ ಹಾಗೆ ಅಂತ. ಅದರಿಂದ ಮತ್ಸ್ಯಕರೂಪ ಹಾಗೆ ಅಂತ ಹೇಳಿದ್ದಾರೆ. ಹೇ ಮತ್ಸ್ಯಕರೂಪ ತ್ವಾಂ ವಂದೇ, ನಿನಗೆ ನಮಸ್ಕಾರ ಹಾಗೆ ಅಂತ ಮುಂದೆ ಬರುತ್ತದೆ. ವಂದೇ ಅಂತ ಕ್ರಿಯಾಪದ, ಅದನ್ನ ಸೇರಿಸಿ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಇನ್ನು ಕೂರ್ಮ, ಕೂರ್ಮಾವತಾರಂ ಸ್ತೌತಿ ಕೂರ್ಮ ಇತಿ. ಮಂದರಂ ಅಮೃತಮತನಾಂಬುಧೌ ಮಗ್ನಂ ಮಂದರಾಚಲಂ ಧರತಿ ಇತಿ ತತ್ಶೀಲಃ ಇತಿ ಮಂದರದಾರಿ ತತ್ಸಂಬುದ್ಧಿ. ಕೂರ್ಮ ಸ್ವರೂಪಕ ಮಂದರದಾರಿನ್ ಅಂತ ಇದೆ ನೋಡಿ. ಮಂದರದಾರಿನ್, ಮಂದರ ಪರ್ವತವನ್ನ ಧರಿಸಿದವನೇ ಅಂತ. ಪರಮಾತ್ಮ ಕೂರ್ಮಾವತಾರ ತಾಳಿ ಸಮುದ್ರ ಮಥನ ಮಾಡುವಾಗ ಆ ಪರ್ವತ, ಮಂದರ ಪರ್ವತ ಮುಳುಗಿ ಹೋಗ್ತಾ ಇತ್ತು. ಈ ಕಡೆ ಆ ಕಡೆ ವಾಸುಗಿ ಸರ್ಪವನ್ನ ಕಟ್ಟಿ ಆ ಮಂದರ ಪರ್ವತವನ್ನ ಕಡಗೋಲನ್ನಾಗಿ ಮಾಡಿಕೊಂಡು, ಒಂದು ಕಡೆ ದೇವತೆಗಳು, ಒಂದು ಕಡೆ ಅಸುರರು ಎಳೆದಾಗ ಆ ಭಾರ ತಡೆಯಕ್ಕಾಗದೆ ಮಂದರ ಪರ್ವತ ಮುಳುಗೋಯ್ತು, ಕ್ಷೀರಸಾಗರದಲ್ಲೇ ಮುಳುಗೋಯ್ತು. ಪರಮಾತ್ಮ ಆಗ ಕೂರ್ಮ ರೂಪವನ್ನ ಧರಿಸಿ ಆ ಮಂದರ ಪರ್ವತವನ್ನ ಎತ್ತಿ ಸಮುದ್ರ ಮಥನ ಆಗುವಂತೆ, ದೇವತೆಗಳಿಗೆ ಅಮೃತ ಸಿಗುವಂತೆ ಮಾಡಿದ ಹಾಗೆ ಅಂತ ಅರ್ಥ ನೋಡಿ. ಅಂದಿಲಿಂದ ಬಂತು. ಏನೇ ಭಾರ, ಇಷ್ಟು ಭಾರವಾದರೂ ಕೂಡ ಅದನ್ನು ದೇವರ ಮೇಲೆ ಹಾಕೋದು, ದೇವರ ಮೇಲೆ ಭಾರ ಹಾಕೋದು ಅಂತ ಹೇಳ್ತಾರೆ ನೋಡಿ. ಇದೆ ಎಲ್ಲಾ ಪರ್ವತ ಭಾರವನ್ನು ಪರಮಾತ್ಮ ತಾನೇ ಒತ್ಕೊಂಡಿದ್ದಾನೆ. ಮಂದರ ಪರ್ವತ ಭಾರ ಸಹನೆ ಮಾಡ್ಲಿಕ್ಕೆ ಆಗಿಲ್ಲ, ದೇವರೇ ಒತ್ತಿರೋದು. ಲೋಕವಿಧಾರಕ ಹಾಗೆ ಅಂತ.
ಲೋಕಾನಾಂ ಬ್ರಹ್ಮಾಂಡ ಆಧಾರತ್ವೇನ ಬಹಿಃ ಬ್ರಹ್ಮಾಂಡ ಅಂತಶ್ಚ ರೂಪದ್ವಯೇನ ವಿಧಾರಕಃ. ಬ್ರಹ್ಮಾಂಡದ ಒಳಗೂ ಬ್ರಹ್ಮಾಂಡದ ಹೊರಗೂ ಅನೇಕ ರೂಪಗಳನ್ನ ತೆಗೆದುಕೊಂಡು ಲೋಕವನ್ನ ಧರಿಸಿದವನೇ, ಲೋಕವನ್ನ ರಕ್ಷಣೆ ಮಾಡುವವನೇ ವಿಧಾರಕಃ ಅಂತ ಅರ್ಥ. ಲೋಕ ವಿಧಾರಕ, ಬ್ರಹ್ಮಾಂಡವನ್ನ ಒಳಗೂ ಹೊರಗೂ ಧರಿಸಿದವನೇ ಅಂತ ಅರ್ಥ. ದೇವವರೇಣ್ಯ, ದೇವೈಹಿ ಬ್ರಹ್ಮಾದಿಭಿಹಿ ವರಣೀಯ, ಬ್ರಹ್ಮಾದಿ ಸಕಲ ದೇವತೆಗಳು ಕೂಡ ನಿನ್ನನ್ನ ಭರಣೀಯ, ಭಜನೀಯ, ನಿನ್ನನ್ನು ಸೇವೆ ಮಾಡ್ತಾರೆ, ನಿನ್ನ ಭಕ್ತರಾಗಬೇಕು ಅಂತ ಉತ್ಸುಕದಿಂದ ಇರ್ತಾರೆ ಅವರು. ದೇವವರೇಣ್ಯ ಅಂತ ಅರ್ಥ. ಅಂತ ಕೂರ್ಮ ಸ್ವರೂಪಕ, ಕೂರ್ಮಾಕಾರಂ ಸ್ವರೂಪಂ ಯಸ್ಯ. ಇಲ್ಲೂ ಅಷ್ಟೇ, ಕೂರ್ಮ ಸ್ವರೂಪಕ ಅಂತ ಇದ್ರು. ಕ ಅಂದ್ರೆ ಸುಖರೂಪ, ಜ್ಞಾನಾನಂದಮಯ ಶರೀರ, ಕೂರ್ಮರೂಪವೂ ಅಷ್ಟೆ. ತತ್ ಸಂಬುದ್ಧಿ ಕೂರ್ಮ ಸ್ವರೂಪಕ, ತ್ವಾಂ ವಂದೇ, ನಿನಗೆ ನಮಸ್ಕಾರ ಅಂತ ಅರ್ಥ. ಕೂರ್ಮ ಸ್ವರೂಪಕ ಮಂದರಧಾರಿನ್ ಲೋಕವಿಧಾರಕ ದೇವವರೇಣ್ಯ. ಹಾಗೆ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.